ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಕೆಸಿಇಟಿ ವಿದ್ಯಾರ್ಥಿಗಳು ಎಲ್ಲಾ ವಿಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ನಮಗೆ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಡೇಟ್ ಹೇಳಿ, ಯಾವಾಗ ಲಿಂಕ್ ಬಂದ್ಬಿಟ್ಟು ಆಕ್ಟಿವೇಟ್ ಮಾಡ್ತಾರೆ ಕೆಎ ಕಡೆಯಿಂದ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡ್ತಾನೆ ಇದ್ರು. ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಏನು ಅನ್ನುವಂತ ಒಂದು ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಹೀಗಾಗಿ ಯಾರು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೀವು ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡ್ರೆ ನಿಮ್ಗೆ ಕಂಟಿನ್ಯೂಸ್ ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಅಪ್ಡೇಟ್ ಸಿಗುತ್ತೆ ಕೆಸಿಇಟಿದು. ಅದ್ರ ಜೊತೆಗೆ ನೀವು ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಫ್ರೀ ಆಗಿ ಸ್ಕಾಲರ್ಶಿಪ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗ್ತಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ಕೆಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ಏನಾಗುತ್ತೆ, ಮೊದಲನೇ ವಾರದಲ್ಲಿ, ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ ಅನ್ಬಿಟ್ಟು ನಾನಂತಾನೆ ಅಲ್ಲ, ಎಲ್ಲಾ ಒಂದು ಯೂಟ್ಯೂಬರ್ಸ್ ವಿಡಿಯೋ ಮಾಡಾದ್ರೆ ತಿಳಿಸಿದ್ರು. ಯಾಕಂದ್ರೆ ನಮಗೆ ಡೇಟ್ ಇದ್ದಿದ್ದು ಪ್ರೆಡಿಕ್ಷನ್ ಪ್ರಕಾರ ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರಂತ. ಅದರಿಂದಾನೇ ಎಲ್ಲಾ ಒಂದು ಎಜುಕೇಶನಲ್ ವಿಡಿಯೋಸ್ ಮಾಡುವಂತಹ ಯೂಟ್ಯೂಬರ್ಸ್ ಹೇಳಿದ್ರು ಮೊದಲನೇ ವಾರದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ತಾರಂತ, ಜುಲೈ ಮೊದಲನೇ ವಾರದಲ್ಲಿ. ಬಟ್ ನಿಮಗೆ ಜುಲೈ ಮೊದಲನೇ ವಾರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ಲಿಲ್ಲ. ಓಕೆನಾ, ಇವತ್ತು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ ಅಂತಾನು ಯಾರಿಗೂ ನಂಬಿಕೆನೂ ಇರ್ಲಿಲ್ಲ ಬಿಡಿ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಂತ ಬಿಟ್ಟಿದ್ರು. ಅದರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಎರರ್ ಇತ್ತು. ಅಂತಹ ವಿದ್ಯಾರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕೆಇಎಗೆ ಕರೆದಿದ್ರು. ಆ ಒಂದು ಪ್ರೋಸೆಸ್ 3 ದಿನ ಇತ್ತು, ಅಂದ್ರೆ ಇವತ್ತವರೆಗೂ ಇತ್ತು ನಿಮ್ಗೆ ಪ್ರೋಸೆಸ್. ಇವತ್ತಾದ್ರೆ ಎಲ್ಲ ಪ್ರೋಸೆಸ್ ಮುಗ್ದಿದೆ. ಇವತ್ತು 6 ಜುಲೈ, ಇವತ್ತಿಗೆ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫೈಡ್ ಯಾರ್ಯಾರ್ದು ಲಿಸ್ಟ್ ಅಲ್ಲಿ ಎರರ್ ಇತ್ತು, ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಲ್ಲಿ ಎರರ್ ಅಂತ ಒಂದು ವಿದ್ಯಾರ್ಥಿಗಳದ್ದು ಎಲ್ಲಾರ್ದು ಇವತ್ತಿಗೆ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಿದೆ ಕೆಇ ಆಫೀಸ್ ಅಲ್ಲಿ. ಅದರಿಂದ ನಿಮ್ಗೆ ಜುಲೈ ಮೊದಲನೇ ವಾರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ನಿಮ್ಗೆ ಕೊಟ್ಟಿಲ್ಲ. ಓಕೆನಾ, ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ನೋಡಿ, ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಈಗ ಯಾರೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿದ್ರು ವಿದ್ಯಾರ್ಥಿಗಳು ಆಫ್ಲೈನ್ ಅಲ್ಲಿ, ಆ ಒಂದು ವಿದ್ಯಾರ್ಥಿಗಳು ಕೆಇ ಆಫೀಸರ್ಸ್ ಅನ್ನ ಅಲ್ಲಿ ಕೇಳಿದಾಗ ಕೆಇ ಅಲ್ಲಿ ಅವ್ರು ಹೇಳಿದಾರಂತೆ, ಮುಂದಿನ ವಾರ ನಿಮ್ಗೆ ಜುಲೈ 2ನೇ ವಾರದಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಡ್ತೀವಿ ಅಂತ ಹೇಳಿದಾರಂತೆ. ಅಲ್ಲಿ ಕೆಲವರಿಗೆ ಅತಿ ಶೀಘ್ರದಲ್ಲೇ ಬಿಡ್ತೀವಿ ಅಂತಾನು ಹೇಳಿದಾರಂತೆ. ಈಗ ವಿದ್ಯಾರ್ಥಿಗಳಿಗೆ, ಬೇರೆ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ ತಕ್ಷಣನೇ ಏನ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿದ್ದಾರೆ. ಆಫ್ಲೈನ್ ಅಲ್ಲಿ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ರು ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು, ಮೊನ್ನೆ ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಲ್ಲಿ ಎರರ್ ಬಂದಿತ್ತಲ್ಲ, ಅಂತ ವಿದ್ಯಾರ್ಥಿಗಳಿಗೆ ಯಾರಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿಲ್ಲ. ನೋಡಿ, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಕ್ಲಾಸ್ ಎ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು, ಯಾರು 4,000 ಚಿಲ್ಲರೆ ವಿದ್ಯಾರ್ಥಿಗಳು ಇದ್ರಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಯಾರ್ದು ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ಅಂತ ಒಂದು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಟ್ಟಿದ್ದಾರೆ. ಓಕೆನಾ, ಈಗ ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಲ್ಲಿ ಯಾರ್ದು ಎರರ್ ಇತ್ತು ಅಂತಹ ವಿದ್ಯಾರ್ಥಿಗಳು ಕಳೆದ 3 ದಿನದಿಂದ, ಇವತ್ತು ಮತ್ತೆ ಕಳೆದ 2 ದಿನದಿಂದ ಯಾರೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ರು ಅಂತ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿಲ್ಲ. ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಯಾರಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿಲ್ಲ. ನೀವು ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ರು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿಲ್ಲ. ಎಲ್ಲರೂ ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು, ಕೆಇಎ ಅಲ್ಲೇ ಬಿಡ್ತಾರೆ. ನನಗೆ ಗೊತ್ತಿರೋ ರೀತಿ ನಿಮ್ಗೆ ನೆಕ್ಸ್ಟ್ ವೀಕ್ ಬಿಡ್ತಾರೆ. ಈಗ ಆಲ್ರೆಡಿ ಕೆಇಎ ಆಫೀಸರ್ಸ್ ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ಬಿಡ್ತಾರೆ ಅಂತ, ಸೆಕೆಂಡ್ ವೀಕ್ ಅಲ್ಲಿ. ಈಗ ಜುಲೈ ಸೆಕೆಂಡ್ ವೀಕ್ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲೇ ಬಿಡ್ತಾರೆ. ಈ ವೀಕ್ ಅಲ್ಲಂತೂ ಇನ್ ಬಿಡಲ್ಲ, ಇವತ್ತು ಮುಗೀತು ಶನಿವಾರ. ಓಕೆನಾ, ವಿದ್ಯಾರ್ಥಿಗಳು ವೇಟ್ ಮಾಡಿ, ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿದ್ರು. ಈ ವೀಕ್ ಬಿಟ್ಟಿಲ್ಲ. ಓಕೆನಾ, ನಾವು ಎಲ್ಲರೂ ಹೇಳಿದ್ವಿ, ಎಲ್ಲ ಯೂಟ್ಯೂಬರ್ಸ್ ಹೇಳಿದ್ವಿ ಮೊದಲನೇ ವಾರ ಬಿಡ್ತಾರಂತ, ಆದ್ರೆ ಬಿಟ್ಟಿಲ್ಲ. ಕೆಇಎ ಕಡೆಯಿಂದ ಸ್ವಲ್ಪ ಡಿಲೇ ಆಗ್ತಾನೆ ಇರುತ್ತೆ. ಅವಾಗ ನೋಟಿಫಿಕೇಶನ್ಸ್ ಕೊಟ್ಟಿದ್ರು ಕೂಡ ಎಲ್ಲ ಒಂದು ಪ್ರೋಸೆಸ್ ಸ್ವಲ್ಪ ಡಿಲೇ ಆಗ್ತಿರುತ್ತೆ. ನಾವೆಲ್ಲ ಲಾಸ್ಟ್ ಇಯರ್ ನೋಡಿರೋ ಪ್ರಕಾರ ವೇಟ್ ಮಾಡಿ, ಮುಂದಿನ ವಾರದಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಡ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆದ್ರೆ ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ, ತುಂಬಾ ಒಂದು ಕಾಮೆಂಟ್ಸ್ ಬರ್ತಿರ್ತವೆ. ನಮ್ಮ ಚಾನಲ್ ಅಲ್ಲಿ ಯಾರು ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿರ್ತಾರೋ ಅಂತ ಒಂದು ವಿದ್ಯಾರ್ಥಿಗಳ ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ. ನೀವು ನಮ್ಮ ಒಂದು ಚಾನಲ್ ಅಲ್ಲಿ ಯಾವ ರೀತಿ ಸ್ಪೆಷಲ್ ಮೆಂಬರ್ ಆಗೋದು ಅನ್ನುವಂಥದ್ದನ್ನ ತೋರಿಸ್ತೀನಿ. ನೋಡಿ, ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ, ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.